ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ದೇವರು ನಮಗೆ ಒಳ್ಳೆಯ ವಿಶ್ರಾಂತಿಯನ್ನು ಅನುಗ್ರಹಿಸಿ ಈ ಉದಯ ಕಾಲದಲ್ಲಿ ದೇವರು ಮತ್ತೊಂದು ನೂತನವನ್ನು ಅನುಗ್ರಹಿಸಿರುವುದಕ್ಕಾಗಿ ನಾವು ದೇವರನ್ನು ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೇವೆ. ನೀವೆಲ್ಲರೂ ಕೂಡ ಆತ್ಮದಲ್ಲಿ ವೃದ್ಧಿಯಾಗಬೇಕೆಂದು, ಅದರ ಮೂಲಕವಾಗಿ ಎಲ್ಲಾ ವಿಷಯದಲ್ಲೂ ಕೂಡ ನಿಮ್ಮ ಜೀವಿತದಲ್ಲಿ ವೃದ್ಧಿಯಾಗುವಂತ ಅನುಭವವನ್ನು ನೋಡಬೇಕೆಂದು ನಿಮಗೋಸ್ಕರವಾಗಿ ಪ್ರತಿದಿನವೂ ಕೂಡ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನಮಗೋಸ್ಕರವಾಗಿ ಕೂಡ ನಿಮ್ಮಲ್ಲಿ ಅನೇಕರು ಪ್ರಾರ್ಥಿಸುತ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಬೆಳಗ್ಗೆ ನಾವು ಎದ್ದ ನಂತರವಾಗಿ ಸ್ವಲ್ಪ ಸಮಯ ಪ್ರಾರ್ಥಿಸಿ ಸತ್ಯವೇದವನ್ನು ಸ್ವಲ್ಪ ಸಮಯ ಧ್ಯಾನಿಸಿದ ನಂತರ ವಾಗ್ದಾನ ಸಂದೇಶವನ್ನು ಕೇಳುವುದರ ಮೂಲಕವಾಗಿ ನಾವು ದೇವರಿಗೆ ಸಮೀಪವಾಗಿ ಬರುತ್ತಾ ಇದ್ದೇವೆ. ನಿಮ್ಮಲ್ಲಿ ಅನೇಕರು ಒಳ್ಳೆಯ ಸಾಕ್ಷಿಯನ್ನು ಹೇಳುತ್ತಾ ಇದ್ದೀರಾ. ಈ ವಾಗ್ದಾನದ ಮೂಲಕವಾಗಿ ನಾವು ಬಹಳ ಆಶೀರ್ವದಿಸಲ್ಪಡುತ್ತಾ ಇದ್ದೇವೆ ಎಂದು, ದೇವರಿಗೆ ಇನ್ನೂ ನಾವು ಸಮೀಪವಾಗಿ ಬರುತ್ತಾ ಇದ್ದೇವೆ ಎಂದು ಒಳ್ಳೆಯ ಸಾಕ್ಷಿಯನ್ನು ಹೇಳುತ್ತಾ ಇದ್ರೆ ಅದಕ್ಕಾಗಿ ನಾನು ದೇವರಿಗೆ ಮಹಿಮೆ ಸಲ್ಲಿಸುತ್ತೇನೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? ಸತ್ಯವೇದವನ್ನು ತೆಗೆಯೋಣ. 147ನೇ ಕೀರ್ತನೆ 2ನೇ ವಾಕ್ಯವನ್ನು ಓದೋಣ. Psalms 147 and verse 2. ಯೆಹೋವನು ಯೆರೂಸಲೇಮನ್ನು ಕಟ್ಟಿಸುತ್ತಿದ್ದಾನೆ, ಚದರಿ ಹೋಗಿದ್ದ ಇಸ್ರಾಯೇಲ್ಯರನ್ನು ಕೂಡಿಸುತ್ತಿದ್ದಾನೆ. ಪ್ರೈಸ್ ದ ಲಾರ್ಡ್. ಯೆಹೋವನೇ ಎಂಬುದಾಗಿ ಯಾಕೆ ಬರೆಯಲ್ಪಟ್ಟಿದೆ ಅಂದರೆ ಆತನನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ ಎಂದು, ಆತನನ್ನು ಹೊರತುಪಡಿಸಿ ಬೇರೆ ಯಾರು ಕೂಡ ಯೆರೂಸಲೇಮನ್ನು ಕಟ್ಟುವುದಕ್ಕೆ ಆಗುವುದಿಲ್ಲ ಎಂದು. ಗಮನಿಸಿ ಪ್ರಿಯರೇ, ಇಲ್ಲಿ ನಾನು ಕೇವಲ ಒಂದು ಪಟ್ಟಣದ ಕುರಿತಾಗಿ ಮಾತನಾಡುತ್ತಾ ಇಲ್ಲ, ಆದರೆ ದೇವರು ನಮ್ಮ ಜೀವಿತವನ್ನು ಕಟ್ಟುವವನಾಗಿದ್ದಾನೆ. ಚದರಿ ಹೋಗಿದ್ದಂತ ಇಸ್ರಾಯೇಲರನ್ನು ಕೂಡಿಸುವಂತ ದೇವರು ಆತನು. ಚದರಿ ಹೋಗಿರುವಂತಹ ಅನುಭವಗಳೆಲ್ಲವನ್ನೂ ಕೂಡ ಆತನು ಕೂಡಿಸಿ ಆತನ ಕೃಪೆಯಲ್ಲಿ ನಾವು ಬೆಳೆಯುವಂತೆ ಸಹಾಯ ಮಾಡುವಂತಹ ದೇವರು. ನಾನು ನಂಬುತ್ತೇನೆ, ದೇವರ ಮಾತನ್ನು ಕೇಳಿ ರಕ್ಷಣೆ ಹೊಂದಿ ಮಾನಸಾಂತರವನ್ನು ಹೊಂದಿದ ನಂತರವಾಗಿ ಚದರಿ ಹೋದಂತ ಅನೇಕ ಕುಟುಂಬಗಳನ್ನು ದೇವರು ಕಟ್ಟಿ ತನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸುತ್ತಾ ಇದ್ದಾರೆ. ಈ ಹಿಂದೆ ನಾವೆಲ್ಲರೂ ಕೂಡ ಲೋಕದಲ್ಲಿ ಚದರಿ ಹೋದವರೇ. ಪಾಪವನ್ನು ಮಾಡಿದರ ಮೂಲಕ, ಅಪರಾಧದಲ್ಲಿ ಜೀವಿಸಿದ್ದರಿಂದ, ಅತಿಕ್ರಮದಲ್ಲಿ ಜೀವಿಸಿದ್ದರಿಂದ ನಾವೆಲ್ಲರೂ ಚದರಿ ಹೋದಂತ ಅನುಭವದಲ್ಲಿ ಇದ್ದೆವು. ಲೋಕವೆಲ್ಲ ತಿರುಗುತ್ತಾ ದೇವರಿಗೆ ಅವಿಧೇಯರಾಗಿ ಜೀವಿಸುತ್ತಾ ಇದ್ದಂತ ನಮ್ಮ ಜೀವಿತವನ್ನು ಆತನ ರಕ್ತದ ಮೂಲಕವಾಗಿ ನಮ್ಮನ್ನು ಕೊಂಡುಕೊಂಡು ತನ್ನ ಮಹಿಮೆಯ ರಾಜ್ಯವನ್ನಾಗಿ ದೇವರು ಮಾಡಿದ್ದಾರೆ. ಯೆಹೋವನೇ ಯೆರೂಸಲೇಮನ್ನು ಕಟ್ಟುವಾತನು. ಆತನು ಮಾತ್ರವೇ ನಮ್ಮನ್ನು ಕಟ್ಟುವಾತನು. ಆತನು ಮಾತ್ರವೇ ನಮ್ಮನ್ನು ನಿಲ್ಲಿಸುವಾತನು. ಆತನು ಮಾತ್ರವೇ ನಮ್ಮನ್ನು ಆಧರಿಸುವಾತನು. ಆತನು ಮಾತ್ರವೇ ನಮಗೆ ಸ್ವಸ್ಥತೆಯನ್ನು ಕೊಡುವಾತನು. ಆತನು ಮಾತ್ರವೇ ನಮಗೆ ಸಂಪೂರ್ಣವಾದ ಬಿಡುಗಡೆಯನ್ನು ಕೊಡುವಾತನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೆಹೋವನು ಯೆರೂಸಲೇಮನ್ನು ಕಟ್ಟುತ್ತಾನೆ. ನಮ್ಮ ಜೀವಿತವನ್ನು ಕಟ್ಟುವವರು ಯಾರು? ನಾನು ಒಂದು ಸಾರಿ ಒಂದು ಪ್ರಾಂತ್ಯದಲ್ಲಿ ವಾಕ್ಯವನ್ನು ಹೇಳುವುದಕ್ಕಾಗಿ ಹೋಗುತ್ತಾ ಇದ್ದೆ. ಅಮೆರಿಕದಲ್ಲಿ ಹೋಗುತ್ತಾ ಇರುವಾಗ ಒಂದು ಊರಿನ ದ್ವಾರಕ್ಕೆ ಬಂದಾಗ ಒಂದು ದೊಡ್ಡ ಸೈನ್ ಬೋರ್ಡ್ ಅನ್ನು ನಾನು ನೋಡಿದೆನು. ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ನಾವು ಹಳೆಯ ಮನೆಗಳನ್ನು ತೆಗೆದುಕೊಂಡು ಅದನ್ನು ಹೊಸ ಮನೆಯನ್ನಾಗಿ ಮಾರ್ಪಡಿಸುತ್ತೇವೆ. ನಿಮ್ಮ ಹಳೆಯ ಮನೆ ಇದ್ದರೆ ನಮ್ಮ ಕೈಲಿ ಕೊಡಿ ಎಂಬುದಾಗಿ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಅಥವಾ ಅಡ್ವರ್ಟೈಸ್ಮೆಂಟ್ ಕಂಪನಿ ಅಲ್ಲಿ ಒಂದು ಆಡ್ ಅನ್ನು ಹಾಕಿದ್ದರು. ಆಗ ಅಂದುಕೊಂಡು ಹಳೆಯ ಮನೆಗಳನ್ನು ಹೊಸದಾಗಿ ಮಾರ್ಪಡಿಸುವವರು ಅನೇಕರಿದ್ದಾರೆ, ಬಿದ್ದು ಹೋದಂತ ಮನೆಯನ್ನು ಮತ್ತೆ ಎಬ್ಬಿಸುವಂತವರು ಅನೇಕರಿದ್ದಾರೆ. ಆದರೆ ಜೀವಿತವನ್ನು ಯಾರು ಕಟ್ಟುವವರು? ಬಿದ್ದು ಹೋದಂತಹ ಬದುಕನ್ನು ಯಾರು ಪುನಃ ಕಟ್ಟುವವರು? ದೇವರು ಮಾತ್ರವೇ. ಆತನಿಗೆ ಮಾತ್ರವೇ ಅದು ಸಾಧ್ಯ. ಬಿದ್ದು ಹೋದಂತಹ ನಮ್ಮನ್ನು, ಹಾಳಾಗಿ ಹೋಗಿರುವಂತಹ ನಮ್ಮನ್ನು ನಿಲ್ಲಿಸಿ ಬಲಪಡಿಸಿ ಉಪಯೋಗಿಸುವುದಕ್ಕೆ ಸಾಮರ್ಥ್ಯವುಳ್ಳಂತಹ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಪ್ರೈಸ್ ದ ಲಾರ್ಡ್. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಈ ದಿನದಲ್ಲಿ ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇರುವಂತಹ ನಿಮ್ಮ ಜೀವಿತದಲ್ಲೂ ಕೂಡ ಚದರಿ ಹೋದಂತ ಅನುಭವಗಳು, ಬಿದ್ದು ಹೋದಂತ ಅನುಭವ ನಿಮ್ಮಲ್ಲಿದೆಯಾ? ಅನೇಕ ಸಾರಿ ನಿಂತುಕೊಂಡಿದ್ದೇನೆ ಎಂಬುದಾಗಿ ಅಂದುಕೊಳ್ಳುತ್ತಲೇ ಬೀಳುವವರಿದ್ದಾರೆ. ಅವರ ಜೀವಿತದಲ್ಲಿ ಅವರು ಎಚ್ಚರವಾಗಿ ಇಲ್ಲದೇ ಇರುವುದರಿಂದ, ಆಧ್ಯಾತ್ಮಿಕವಾಗಿ ದೃಢವಾದ ಸ್ಥಾನದಲ್ಲಿ ಇಲ್ಲದೇ ಇರುವುದರಿಂದ ಬಿದ್ದು ಹೋದಂತಹ ಅನುಭವ ಅನೇಕರಲ್ಲಿ ಬರುತ್ತಾ ಇದೆ. ಆದರೆ ದೇವರಿಗೆ ಅವರು ಪುನಃ ಕೈಯನ್ನು ಕೊಡುವುದರಿಂದ, ಆತನನ್ನು ದೃಷ್ಟಿಸುವುದರಿಂದ ದೇವರು ಖಚಿತವಾಗಿ ನಿಲ್ಲಿಸುತ್ತಾರೆ. ಪ್ರಾಮುಖ್ಯವಾಗಿ ನಿನ್ನನ್ನು ಮತ್ತೆ ನಿಲ್ಲಿಸಿ ಆತನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಬೇಕೆಂಬುದಾಗಿ ಆತನು ಬಯಸುತ್ತಿದ್ದಾರೆ. ಆತನು ಬಲಪಡಿಸುವ ಆತನೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬಾಬೇಲ್ ಗೋಪುರದ ಕುರಿತಾಗಿ ನಮ್ಮೆಲ್ಲರಿಗೂ ಗೊತ್ತು. ಆದಿಕಾಂಡ 11ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡುತ್ತೇವೆ. ಆ ಗೋಪುರವನ್ನು ಕಟ್ಟುತ್ತಾ ಇರುವಾಗ ಮಧ್ಯದಲ್ಲಿ ಆ ಕೆಲಸ ನಿಲ್ಲುತ್ತದೆ. ಎಲ್ಲರೂ ಕೂಡ ಚದರಿ ಹೋಗುತ್ತಾರೆ. ಇದು ನಮಗೆ ಗೊತ್ತು. ಆದರೆ ಬಾಬೇಲ್ ಗೋಪುರವನ್ನು ಅವರು ಯಾಕೆ ಮಾಡಬೇಕೆಂದು ಅಂದುಕೊಂಡರೆಂದರೆ, ಯಾಕೆ ಕಟ್ಟಬೇಕೆಂದು ಅಂದುಕೊಂಡರೆಂದರೆ, ಎಲ್ಲರೂ ಒಂದು ಕಡೆಗೆ ಬಂದು ತಮ್ಮ ಸ್ವಂತ ಜ್ಞಾನದಿಂದ, ತಮ್ಮ ಸ್ವಂತ ತಿಳುವಳಿಕೆಯಿಂದ ಪ್ರಪಂಚವನ್ನು ಆಳಬೇಕೆಂದು. ಅಥವಾ ಅದಕ್ಕೂ ಮುಂಚೆ ಜಲಪ್ರಳಯ ಬಂತು, ಪುನಃ ಆ ರೀತಿಯಾದಂತಹ ಜಲಪ್ರಳಯ ಏನಾದರೂ ಬಂದರೆ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಅವರು ಬಾಬೇಲ್ ಗೋಪುರವನ್ನು ಕಟ್ಟುವುದಕ್ಕೆ ಆರಂಭಿಸಿದರು ಎಂಬುದಾಗಿ ಇತಿಹಾಸಗಾರರ ಅಭಿಪ್ರಾಯ. ಗಮನಿಸಿ ಪ್ರಿಯರೇ, ಯಾವಾಗಾದರೂ ಸರಿ ಪಾಪಕ್ಕೆ ಶಿಕ್ಷೆಯನ್ನು ವಿಧಿಸುವಾಗ
ದೇವರ ಸನ್ನಿಧಿಯಿಂದ ಶಿಕ್ಷೆಯು ಬರುವಾಗ ಆತನ ಸಮ್ಮುಖಕ್ಕೆ ಪಶ್ಚಾತ್ತಾಪದಿಂದ ಬರಬೇಕು, ಬಿಟ್ಟರೆ ನಿನ್ನ ಸ್ವಂತ ಜ್ಞಾನವನ್ನು, ಸ್ವಂತ ಬುದ್ಧಿಯನ್ನು, ಸ್ವಂತ ತಿಳುವಳಿಕೆಯನ್ನು ಉಪಯೋಗಿಸಿ ತಪ್ಪಿಸಿಕೊಳ್ಳಬಹುದೆಂದು ನೀನು ಪ್ರಯತ್ನಿಸಿದರೆ ಅದು ಕೂಡ ಡಿಸಾಸ್ಟರ್ ಆಗಿ ನಡೆಸುತ್ತದೆ ಎಂದು ಬಾಬೆಲ್ ಗೋಪುರದ ಚರಿತ್ರೆ ನಮಗೆ ತಿಳಿಸುತ್ತದೆ. ಆದರೆ ಮನುಷ್ಯರೆಲ್ಲರೂ ಕೂಡ ಚದರಿ ಹೋದರು, ದೇವರು ಅವರ ಭಾಷೆಗಳಲ್ಲಿ ಭೇದ ಉಂಟು ಮಾಡಿದರು. ಅವರೆಲ್ಲರೂ ಕೂಡ ಚದರಿ ಹೋದ ನಂತರ, ಪ್ರಪಂಚವೆಲ್ಲವೂ ಕೂಡ ಚದರಿ ಹೋದ ನಂತರವಾಗಿ ಅನೇಕ ವರ್ಷಗಳ ನಂತರ, ಸಂಭವ ನಡೆದು ಅನೇಕ ಸಾವಿರಾರು ವರ್ಷದ ನಂತರ, ಪಂಚಶತಮದ ಹಬ್ಬದ ದಿನದಂದು ಪರಿಶುದ್ಧಾತ್ಮನಾದ ದೇವರು ಹೊಸ ಒಡಂಬಡಿಕೆಯ ಸಭೆಯನ್ನು ಆರಂಭಿಸಿದ ನಂತರ ಪೇತ್ರನು ದೇವರ ವಾಕ್ಯವನ್ನು ಹೇಳುವುದಕ್ಕೆ ಆರಂಭಿಸಿದನು. ದೇವರಾತ್ಮನ ಶಕ್ತಿಯೊಂದಿಗೆ ಗಂಭೀರವಾದ ದೇವರ ವಾಕ್ಯವನ್ನು, ಹಳೆಯ ಒಡಂಬಡಿಕೆಯಲ್ಲಿರುವಂತಹ ವಾಕ್ಯಗಳನ್ನು ಎತ್ತಿ ತೋರಿಸುತ್ತಾ ಯೇಸು ಕ್ರಿಸ್ತನ ದೈವತ್ವದ ಕುರಿತಾಗಿ ಮಾತನಾಡುತ್ತಿರುವಾಗ ಎಲ್ಲೆಲ್ಲೋ ಚದರಿ ಹೋದಂತವರೆಲ್ಲರೂ ಕೂಡ ಯೆರೂಸಲೇಮಿಗೆ ಬಂದ ನಂತರವಾಗಿ ಅವರು ಕರ್ತನ ಸುವಾರ್ತೆಯನ್ನು ಕೇಳಿ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ಅವರೆಲ್ಲರೂ ಕೂಡ ಸಭೆಗೆ ಸೇರಿಸಲ್ಪಟ್ಟರು. ಚದರಿ ಹೋದಂತ ಎಲ್ಲರನ್ನೂ ಕೂಡ ದೇವರು ಪುನಃ ಆಯ್ಕೆಪಡಿಸಿದರು. ಯೇಸು ಕ್ರಿಸ್ತನಲ್ಲಿ ನಾವೆಲ್ಲರೂ ಕೂಡ ಐಕ್ಯವಾಗಿ ಇದ್ದೇವೆ. ದೇವರು ನಮ್ಮೆಲ್ಲರನ್ನು ಕೂಡ ಒಟ್ಟುಗೂಡಿಸಿದ್ದಾರೆ. ಒಂದೇ ಉದ್ದೇಶ, ಒಂದೇ ದರ್ಶನ, ದೇವರ ಕೃಪೆಯಲ್ಲಿ ಬೆಳೆಯುವುದಕ್ಕಾಗಿ, ಒಂದೇ ಕುಟುಂಬವಾಗಿರುವುದಕ್ಕೋಸ್ಕರವಾಗಿ ದೇವರು ನಮ್ಮೆಲ್ಲರನ್ನು ಕೂಡ ಕರೆದಿದ್ದಾರೆ. ಪ್ರೈಸ್ ದ ಲಾರ್ಡ್. ಆತನು ನಮ್ಮನ್ನು ಕೂಡಿಸುವ ಆತನು. ಅನೇಕ ವಿಧವಾದಂತಹ ಮತಗಳಿಗೆ, ಧರ್ಮಕ್ಕೆ ಸೇರಿದಂತ ನಮ್ಮನ್ನು ದೇವರು ತನ್ನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡು ಈಗ ನಾವು ಆತನ ಪ್ರಜೆಗಳಾಗಿ, ಆತನ ಜನಾಂಗವಾಗಿ ಬದುಕುತ್ತಾ ಇದ್ದೇವೆ. ಆತನ ರಾಜ್ಯವನ್ನಾಗಿ ನಾವು ಮಾಡಲ್ಪಟ್ಟಿದ್ದೇವೆ ಎಂಬುದಾಗಿ ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ನಿನಗೆ ಒಂದು ವಿಷಯ ಗೊತ್ತಾ? ದೇವರು ತನ್ನ ರಕ್ತದಿಂದ ನಿನ್ನನ್ನು ಕೊಂಡುಕೊಂಡಿದ್ದಾರೆ. ಆತನು ತನ್ನ ಉದ್ದೇಶಕ್ಕನುಸಾರವಾಗಿ ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಆತನಿಗೋಸ್ಕರವಾಗಿ ಜೀವಿಸುವುದಾದರೆ, ಆತನ ನಾಮದ ಮಹಿಮೆಗೋಸ್ಕರವಾಗಿ ಜೀವಿಸುವುದಾದರೆ ಅದಕ್ಕಿಂತ ಸೌಭಾಗ್ಯ ಇನ್ನೊಂದಿಲ್ಲ ಜೀವಿತದಲ್ಲಿ. ಕರ್ತನು ನಿನ್ನನ್ನು ಕೊಂಡುಕೊಂಡಿದ್ದಾರೆ. ಇದೇ ವಿಷಯ ಮನಸ್ಸಿನಲ್ಲಿರಬೇಕು. ಆತನ ಉದ್ದೇಶದ ಪ್ರಕಾರವಾಗಿ ಜೀವಿಸಬೇಕು. ನೋಡಿ, ಯಾರಾದರೂ ಒಂದು ಕಂಪನಿ ನಮ್ಮನ್ನು ಅಪಾಯಿಂಟ್ ಮಾಡಿಕೊಳ್ಳುವಾಗ ಆ ಕಂಪನಿಗೋಸ್ಕರವಾಗಿ ನಾವು ಕೆಲಸ ಮಾಡುತ್ತೇವೆ. ಆ ಇಂಡಸ್ಟ್ರಿಗೋಸ್ಕರ ಕೆಲಸ ಮಾಡುತ್ತಾರೆ ಕೆಲವರು. ಯಾಕಂದರೆ ಅವರನ್ನು ಅವರು ಕೊಂಡುಕೊಂಡಿದ್ದಾರೆ. ಆದ್ದರಿಂದ ದೇವರು ನಮ್ಮನ್ನು ಕೊಂಡುಕೊಂಡಿದ್ದಾರೆ. ಆದ್ದರಿಂದ ನಾವು ಯಾರಿಗೋಸ್ಕರ ಜೀವಿಸಬೇಕು? ಆತನಿಗೋಸ್ಕರ ಜೀವಿಸಬೇಕು. ಆತನ ಮಹಿಮೆಗಾಗಿ ಜೀವಿಸಬೇಕು. ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದಂತಹ ದೇವರು ಆತನು. 107ನೇ ಕೀರ್ತನೆಯಲ್ಲೊಂದು ಮಾತಿದೆ, ಪೂರ್ವದಿಂದ, ಪಶ್ಚಿಮದಿಂದ, ಉತ್ತರದಿಂದ, ದಕ್ಷಿಣದಿಂದ, ಸಮುದ್ರದ ಕಡೆಯಲ್ಲಿ ಇರುವಂತಹ ದೇಶಗಳಿಂದ ಕೂಡಿಸಿದವರೆಲ್ಲರೂ ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ, ಆತನ ಕೃಪೆಯು ಶಾಶ್ವತವಾದದೆಂದು ಹೇಳುತ್ತಾರಂತೆ. ಎಸ್, ಕೂಡಿಸಲ್ಪಟ್ಟಿರುವಂತವರೆಲ್ಲರೂ ಕೂಡ, ಒಂದು ಕಡೆಗೆ ಸೇರಿಸಲ್ಪಟ್ಟಿರುವಂತವರೆಲ್ಲರೂ ಕೂಡ ಮಾಡಬೇಕಾದ ಕೆಲಸ ಏನೆಂದರೆ, ನಮ್ಮ ದೇವರು ಒಳ್ಳೆಯವರು. ಆಮೇನ್. ಅವರ್ ಗಾಡ್ ಈಸ್ ಗುಡ್ ಅಂಡ್ ಈಸ್ ಗ್ರೇಸ್ ಎಂಡ್ಯೂರ್ಸ್ ಫಾರ್ ಎವರ್. ಆತನ ಕೃಪೆ ಯಾವಾಗಲೂ ನಿತ್ಯವಾಗಿ ಇರುತ್ತದೆ ಎಂದು ಸ್ತುತಿಸುವುದಕ್ಕಾಗಿ ದೇವರು ನಮ್ಮನ್ನು ಒಟ್ಟುಗೂಡಿಸಿದ್ದಾರೆ. ಈ ಬೆಳಗಿನ ಜಾವದಲ್ಲಿ ಪ್ರಿಯ ಸಹೋದರಿ ಸಹೋದರ, ಚದರಿ ಹೋದಂತಹ ಅನುಭವಗಳು, ಬಿದ್ದು ಹೋದಂತಹ ಪರಿಸ್ಥಿತಿ ಇದ್ದರೆ ದೇವರು ಮಾತ್ರವೇ ಕಟ್ಟುವಾತನು. ಆತನು ಮಾತ್ರವೇ ನಿನ್ನನ್ನು ಸರಿಪಡಿಸುವ ಆತನು. ಯಾಕೆ ಅಂದರೆ ನೀನು ಆತನ ನಾಮವನ್ನು ಮಹಿಮೆ ಪಡಿಸುತ್ತೀಯಾದ್ದರಿಂದ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮ್ಮ ಪರಿಶುದ್ಧ ಪಾದಗಳಿಗೆ ವಂದನೆ ಸಲ್ಲಿಸುತ್ತೇವೆ. ಬಿದ್ದು ಹೋದಂತಹ ನಮ್ಮ ಜೀವಿತವನ್ನು ನಿಲ್ಲಿಸುವಂತಹ ದೇವರು ನೀವು. ಚದರಿ ಹೋದಂತಹ ನಮ್ಮನ್ನು ಕೂಡಿಸುವಂತಹ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನೀವು ಒಳ್ಳೆಯ ದೇವರು, ಆಶ್ಚರ್ಯಕರನಾಗಿರುವುದಕ್ಕಾಗಿ ನಿಮಗೆ ವಂದನೆ. ಈ ದಿನ ನಮ್ಮ ಪ್ರಿಯರು ಯಾರು ಚದರಿ ಹೋದಂತ ಅನುಭವದಲ್ಲಿದ್ದಾರೋ ಅವರೆಲ್ಲರನ್ನು ಕೂಡ ನೀವೇ ಕನಿಕರಿಸಿ ಬಲಪಡಿಸಿ ಅದ್ಭುತ ಮಾಡಿರಿ. ನಾವೆಲ್ಲರೂ ಸೇರಿ ನೀವು ಒಳ್ಳೆಯವನೆಂಬುದಾಗಿ, ನಿಮ್ಮ ಕೃಪೆಯು ಶಾಶ್ವತವಾದದೆಂದು ಪ್ರಕಟಿಸುವುದಕ್ಕಾಗಿ ನಮ್ಮನ್ನು ಕೂಡಿಸಿದಂತಹ ದೇವ ನಿಮಗೆ ವಂದನೆ. ಯಾರ್ಯಾರು ಈ ದಿನದಲ್ಲಿ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇದ್ದಾರೋ ನಿಮ್ಮ ಕೃಪೆಯಲ್ಲಿ ಅವರೆಲ್ಲರನ್ನು ಕೂಡ ಬಲಪಡಿಸಿರಿ. ಸ್ವಸ್ಥತೆ ಇಲ್ಲದೇ ಇರುವವರಿಗೆ ಸ್ವಸ್ಥತೆಯನ್ನು, ಬಿಡುಗಡೆ ಇಲ್ಲದೇ ಇರುವವರಿಗೆ ಬಿಡುಗಡೆಯನ್ನು ದಯಪಾಲಿಸಿರಿ. ನಿಮ್ಮ ಕೃಪೆಯಲ್ಲಿ ಪ್ರತಿಯೊಬ್ಬರನ್ನು ಸ್ಥಿರಪಡಿಸಿ ಬಲಪಡಿಸಿರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.